ಇವತ್ತು ಮನೆಯಲ್ಲಿ ಮದ್ದೂರು ವಡೆ ಮಾಡಿದ್ದೆ. ಪ್ರತಿ ಸಾರಿ ಮಾಡಿದಾಗ್ಲೂ ಇದನ್ನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ವೀಡಿಯೋ ಮಾಡಲಿಕ್ಕೆ ಅಂತಲೇ ಮದ್ದೂರು ವಡೆ ಮನೆಯಲ್ಲಿ ಮಾಡಿದೆ. ತುಂಬ ಸುಲಭವಾಗಿ ಮನೆಯಲ್ಲಿರೋ ಸಾಮಗ್ರಿಗಳಲ್ಲಿ ರುಚಿಯಾಗಿ ಮದ್ದೂರು ವಡೆನ ಮನೆಯಲ್ಲಿ ಮಾಡ್ಕೋಬೋದು. ಸಂಜೆ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಕರೆಕ್ಟ್ ಅಳತೆನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ ಮೇಲಂತೂ ಒಂದು ಸಾರಿನೂ ಕೆಟ್ಟಿಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂದಿದ್ದಾರೆ. ಒಂದು 1/4 kg ಈರುಳ್ಳಿನ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮುಂದಿದ್ರೇ ಚೆನ್ನಾಗಾಗೋದು. ಒಂದು ದೊಡ್ಡ ಬೌಲಿಗೆ ಕಟ್ ಮಾಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. 50 ಗ್ರಾಮ್ನಷ್ಟು ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಬಿಸ್ಕೊತಿದ್ದೀನಿ. ಕುಟ್ಕೊಳೋದಿದ್ರೆ ಕುಟ್ಕೋಬೋದು. ಅದಕ್ಕಿದೆ ನೋಡಿ. ಈಗ ಇದನ್ನು ಈರುಳ್ಳಿ ಬೋಲಿಗೆ ಹಾಕ್ತಾಯಿದ್ದೀನಿ. ಕಡಲೆ ಬೀಜ ಏನು ಹುರಿಯೋದು ಬೇಡ, ಹಾಗೇ ಪುಡಿ ಮಾಡಿ ಹಾಕಿದರೆ ಆಯಿತು. ಎಣ್ಣೆನಲ್ಲಿ ಕರೆದಾಗ ಅದು ಹುರ್ಕೊಳುತ್ತೆ. ಈಗ ಇದಕ್ಕೆ ಒಂದು 3 ರಿಂದ 4 ಟೀ ಸ್ಪೂನ್ನಷ್ಟು ಎಳ್ಳು ಹಾಕ್ತಿದ್ದೀನಿ. ಕರಿ ಎಳ್ಳನ್ನು ನೆನೆಸಿ ಉಜ್ಜಿರೋದಿದು. ಬಿಳಿ ಎಳ್ಳು ಬೇಕಾದರೂ ಹಾಕ್ಕೋಬೋದು. ಖಾರಕ್ಕೆ ಬೇಕಾದಷ್ಟು ಸುಮಾರು ಒಂದು 10 ಹಸಿರು ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಒಂದು 10 ರಿಂದ 15 ಎಸಳು ಬೆಳ್ಳುಳ್ಳಿ, 1 ಇಂಚ್ನಷ್ಟು ಶುಂಠಿ, ಇಷ್ಟನ್ನು ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ತಿದ್ದೀನಿ. ಇದನ್ನು ಈರುಳ್ಳಿ ಮಿಶ್ರಣಕ್ಕೆ ಹಾಕ್ತಾಯಿದ್ದೀನಿ. ಈ ಮದ್ದೂರು ವಡೆ ಸ್ವಲ್ಪ ಖಾರ ಇದ್ದರೆ ಚೆಂದ, ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಆಮೇಲೆ ಬೇಕು ಅಂದರೆ ಹಾಕ್ಕೋಬೋದು. ಹಾಗಾಗಿ ಈಗ ಒಂದು 3/4 ಟೇಬಲ್ ಸ್ಪೂನ್ನಷ್ಟು ಮಾತ್ರ ಹಾಕಿದ್ದೀನಿ. 50 ml ಎಣ್ಣೆ ಹಾಕ್ತಿದ್ದೀನಿ. ನಾವು ಅಡುಗೆಗೆ ಉಪಯೋಗಿಸ್ತಿದ್ದೀವಲ್ಲ ಅದೇ ಎಣ್ಣೆ ಹಾಕ್ತಿದ್ದೀನಿ. ಇದು ಅಷ್ಟೇ ಹಸಿ ಎಣ್ಣೆ, ಇದನ್ನೇನು ಬಿಸಿ ಮಾಡಿಲ್ಲ. ಇದನ್ನೆಲ್ಲ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ನಾನು ಒಂದು 200 ಗ್ರಾಮ್ನಷ್ಟು ಮೀಡಿಯಮ್ ರವೆ ಹಾಕ್ತಿದ್ದೀನಿ. ಬಾಂಬೆ ರವೆ ಅಂತಾರಲ್ಲ ಅದು. ಇದಕ್ಕೆ ಚಿರೋಟಿ ರವೆ ಉಪಯೋಗಿಸಿದ್ರೆ ಚೆನ್ನಾಗಾಗಲ್ಲ, ಹಾಗಾಗಿ ಮೀಡಿಯಮ್ ರವೆನೇ ಹಾಕಬೇಕು. ನಾನಿಲ್ಲಿ ಅಳತೆ ಮಾಡಿರೋ ಲೋಟ 100 ಗ್ರಾಮ್ನಷ್ಟು ಹಿಡಿಯುತ್ತೆ, ಹಾಗಾಗಿ 2 ಲೋಟದಷ್ಟು ಚಿರೋಟಿ ರವೆ, 2 ಲೋಟದಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕೈನಲ್ಲಿ ಕಲಿಸ್ಬೇಕು. ಈ ಮದ್ದೂರು ವಡೆಗೆ ನೀರು ಉಪಯೋಗಿಸೋದೇನು ಬೇಕಾಗಲ್ಲ, ಯಾಕೆಂದರೆ ಈರುಳ್ಳಿ ಜಾಸ್ತಿ ಹಾಕಿರೋದ್ರಿಂದ ಈರುಳ್ಳಿ ನೀರೆಲ್ಲ ಬಿಟ್ಕೊಂಡು ಇದು ಚೆನ್ನಾಗಿ ನೆನೆಯುತ್ತೆ. ಇದೇನಾದರೂ ವಡೆ ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಇದೆ ಅಂತ ಅನಿಸಿದರೆ ಸ್ವಲ್ಪ ನೀರು ಚುಮುಕ್ಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ತಾ ಸ್ವಲ್ಪನೇ ನೆನೀತಾ ಇದೆ. ಇನ್ನೂ ಒಂದು ಅರ್ಧ ಗಂಟೆ ಇದನ್ನು ಹೀಗೆ ನೆನೆಯಲಿಕ್ಕೆ ಬಿಟ್ಟರೆ ರವೆ ಎಲ್ಲ ಚೆನ್ನಾಗಿ ನೆಂದು ಮೆತ್ತಗಾಗುತ್ತೆ, ತಟ್ಟಲಿಕ್ಕೆ ಈಸಿ ಆಗುತ್ತೆ. ಈಗ ಇದಕ್ಕೆ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಹೀಗೆ ನೆನೆಯಲಿಕ್ಕೆ ಬಿಡ್ತಾಯಿದ್ದೀನಿ. ಒಳ್ಳೆ ಹದವಾಗಿ ನೆಂದಿದೆ. ಇಷ್ಟಿದ್ರೆ ಉಂಡೆ ಮಾಡಿ ಸಣ್ಣಗೆ ವಡೆ ತಟ್ಟಿ ಎಣ್ಣೆಲಿ ಕರೀಲಿಕ್ಕೆ ಚೆನ್ನಾಗಾಗುತ್ತೆ. ಇದಕ್ಕಿಂತ ಏನಾದರೂ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಸ್ವಲ್ಪನೇ ನೀರನ್ನು ಚುಮುಕ್ಸ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನನಗೆ ನೀರು ಉಪಯೋಗಿಸೋದೇನು ಬೇಕಾಗಲಿಲ್ಲ, ಈರುಳ್ಳಿದೆ ರಸ ಚೆನ್ನಾಗಿ ಬಿಟ್ಕೊಂಡಿತ್ತು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಚಿಕ್ಕ ಉಂಡೆ ಮಾಡ್ತಿದ್ದೀನಿ. ಕೆಲವರು ಇದನ್ನು ಸ್ವಲ್ಪ ದೊಡ್ಡದಾಗಿ ತಟ್ಟಿ ದೊಡ್ಡದಾಗಿ ವಡೆ ಮಾಡ್ತಾರೆ. ನನಗೆ ಮೀಡಿಯಮ್ ಸೈಜ್ ಉಂಡೆ ಮಾಡ್ಕೊಂಡು ಮೀಡಿಯಮ್ ಸೈಜ್ ವಡೆ ಮಾಡಿದರೆ ಸಾಕು. ಇಷ್ಟಪ್ಪ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಸುಮಾರು ಒಂದು 6 ಉಂಡೆ ಮಾಡಿಟ್ಕೊಂಡಿದ್ದೀನಿ. ಇನ್ನು ಉಳಿದಿದ್ದನ್ನು ಆಮೇಲೆ ಮಾಡ್ಕೊತೀನಿ. ಒಂದು ಎಣ್ಣೆ ಕವರ್ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಅದ್ಕೊಂಡು ಉಂಡೆನ ತಟ್ತಾಯಿದ್ದೀನಿ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ತಟ್ಬೋದು. ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಓಡಾಡ್ತಾ ಇದ್ದಾಗ ಬೋಗಿನಲ್ಲಿ ಮದ್ದೂರು ವಡೆ ಮಾರ್ಕಂತ ಬರ್ತಿರ್ತಾರೆ. ಒಳ್ಳೆ ಬೋಗಿ ತುಂಬ ಘಮ ಅಂತಿರುತ್ತೆ. ಅದು ಗಮಲು ಬಂದಾಗಲೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ. ಮನೆಯಲ್ಲೂ ಮದ್ದೂರು ವಡೆನ ಸುಲಭವಾಗಿ ಮಾಡ್ಬೋದು. ಇಬ್ಬರಿದ್ದರೆ ಒಬ್ಬರು ತಟ್ಟಿ ಕೊಟ್ಟಂಗೆ ಒಬ್ಬರು ಡೀಪ್ ಫ್ರೈ ಮಾಡ್ಕೋಬೋದು. ಒಬ್ಬರೇ ಇದ್ದಾಗ ಒಂದು 6 ಉಂಡೆನ ತಟ್ಟಿ ರೆಡಿ ಮಾಡ್ಕೊಂಡು ಆಮೇಲೆ ಎಣ್ಣೆನಲ್ಲಿ ಕರೆದ್ರೆ ಚೆನ್ನಾಗಿರುತ್ತೆ. ನಾನೀಗ ಸುಮಾರು ಒಂದು 6 ಈಗ ತಟ್ಟಿ ರೆಡಿ ಮಾಡ್ಕೊಂಡು ಆಮೇಲೆ ಇನ್ನು ಉಳಿದಿದ್ದನ್ನು ಮಾಡ್ತೀನಿ. ದಡ ಏನಾದ್ರು ಸ್ವಲ್ಪ ಕೀಳ್ತಾ ಇದೆ ಅಂದರೆ ಮಧ್ಯದಲ್ಲಿ ಈ ಥರ ಅದನ್ನು ಸರಿ ಮಾಡ್ಕೊತ ತಟ್ಕೊಂಡು ರೆಡಿ ಮಾಡ್ಕೋಬೇಕು. ತುಂಬ ತೆಳು ತಟ್ಟೋದ್ಕಿಂತ ಸ್ವಲ್ಪ ದಪ್ಪ ತಟ್ಟಿದರೆ ಮಧ್ಯದಲ್ಲಿ ಸ್ಮೂತ್ ಇರುತ್ತೆ, ಹೊರಗಡೆ ಕ್ರಿಸ್ಪಿಯಾಗಿರುತ್ತೆ. ಈಗ ಎಣ್ಣೆ ಹದವಾಗಿ ಕಾದಿದೆ. ಇದರೊಳಗಡೆ ಈಗ ಒಂದೊಂದೇ ವಡೆ ಹಾಕ್ತಾಯಿದ್ದೀನಿ. ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಮುಳುಗೋವಷ್ಟನ್ನಾದರೂ ಸ್ವಲ್ಪ ಎಣ್ಣೆ ಹಾಕಬೇಕು. ತುಂಬ ಕಡಿಮೆ ಎಣ್ಣೆ ಹಾಕ್ಕೊಂಡ್ರೆ ಒಂದು ಕಡೆ ಸೀದಂಗೆ ಆಗುತ್ತೆ, ನೀಟಾಗಿ ಫ್ರೈ ಆಗಲ್ಲ. ಹಾಕಿದ ತಕ್ಷಣ ಕೈ ಆಡಿಸೋದು ಬೇಡ. ಒಂದು 30 ರಿಂದ 40 ಸೆಕೆಂಡ್ ಬಿಟ್ಟು ಆಮೇಲೆ ನಿಧಾನವಾಗಿ ತಿರುವು ಹಾಕಬೇಕು. ಬೇಯಿಸಬೇಕಾದ್ರೆ ಸಾಧ್ಯ ಆದಷ್ಟು ಸಣ್ಣೂರಿನಲ್ಲಿ ಬೇಯಿಸಬೇಕು, ಆವಾಗ ಎಲ್ಲ ಕಡೆಯೂ ಚೆನ್ನಾಗಿ ಬೇಯುತ್ತೆ.
ಒಳ್ಳೆ ಒಂಬಣ್ಣ ಬರೋ ತನಕ ಬೆಂದಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ಇದನ್ನು ಬೇಯಿಸ್ಬೇಕಾದ್ರೆ ಮನೆ ತುಂಬ ಈರುಳ್ಳಿ ಗಮ್ಲು ತುಂಬಿತ್ತು, ಹದವಾಗಿ ಬೆಂದಿದೆ. ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದೇ ರೀತಿ ಎಲ್ಲ ವಡೆಗಳನ್ನು ಮಾಡ್ಕೊತಿದ್ದೀನಿ. ಮನೆಯಲ್ಲಿರೋ ಸಾಮಗ್ರಿಗಳಲ್ಲಿ ಸುಲಭವಾಗಿ ಮಾಡ್ಕೊಬೋದು, ರುಚಿಯಾಗಿರುತ್ತೆ. ಸಂಜೆ ಟೈಮ್ ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.